ಒಂದ್ ಕಡೆ ಯೂರಿಯಾದಲ್ಲಿ ಈ ಯೂರಿಯಾವನ್ನ ಈ ರೀತಿ ಕಳ್ಳ ಸಾಗಣೆ ಮಾಡುವಂಥದ್ದು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಬಿಸಿಯೂಟದ ಅಕ್ಕಿ, ಸೊ ಅದರಲ್ಲೂ ಕೂಡ ಗೋಲ್ಮಾಲ್ ಮಾಡ್ತಾ ಇದ್ರೆ. ಬಿಸಿಯೂಟದಲ್ಲೂ ಕೂಡ ಹುಳ, ತೊಗರಿ ಬೇಳೆಯಲ್ಲೂ ಕೂಡ ಹುಳ, ಹೀಗೆ ಬಿಸಿಯೂಟಕ್ಕೆ ಬಳಸುವಂತಹ ಸಾಮಗ್ರಿಗಳಲ್ಲೂ ಕೂಡ ಹುಳ ಇರುವಂಥದ್ದು ಗೊತ್ತಾಗಿದೆ. ಕೊಪ್ಪಳದಲ್ಲಿ TV9 ಇದರ ಬಗ್ಗೆ ಒಂದು ವಿಸ್ತೃತ ಕಾರ್ಯಾಚರಣೆಯನ್ನು ನಡೆಸಿತು, ಜೊತೆಗೆ ಒಂದು ವರದಿಯನ್ನು ಪ್ರಸಾರ ಮಾಡಿತು. ತಕ್ಷಣ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಂಡ್ರು. ಇದರಲ್ಲಿ ನೋಡಿ, ಅಲ್ಲಿ ಒಂದು ದಾಸ್ತಾನನ್ನ ಏನು ಮಾಡಿಟ್ಟಿದ್ರು ಬಿಸಿಯೂಟಕ್ಕೆ ಬಳಸುವಂತಹ ಈ ತೊಗರಿ ಬೇಳೆ ಇದೆಲ್ಲವೂ ಕೂಡ, ಅದರಲ್ಲಿ ಹುಳ ಬಂದಿದೆ. 3 ತಿಂಗಳಿಂದ ಸಂಗ್ರಹಿಸಿಟ್ಟಿರ. ಅಲ್ಲಿ ನೋಡಿ, ಅಲ್ಲಿ ಮೇಲ್ಗಡೆ ಕಣ್ಣಿಗೆ ಕಾಣಿಸ್ತಾ ಇದೆ, ಅಲ್ಲಿ ಕ್ಯಾಮ್ರಾದಲ್ಲಿ ನೋಡಿ, ಅಲ್ಲಿ ಈ ಎಲ್ಲ ಹುಳ ಇರುವಂತಹ ತೊಗರಿ ಬೇಳೆ ತಗೊಂಡೋಗಿ ಆ ಪಾಪ ಪುಟ್ಟ ಪುಟ್ಟ ಮಕ್ಕಳಿಗೆ ದಾಲ್ ಮಾಡಿ ತಿನ್ಸಿದ್ರೆ ಅವುಗಳಿಗೆ ಆರೋಗ್ಯ ಕೆಡದಲ್ಲಿ ಇನ್ನೇನಾಗತ್ತೆ. ಇವತ್ತು ಮಕ್ಕಳು ಕೂಡ ತೋರಿಸಿದ್ರು ತಟ್ಟೆಯಲ್ಲಿ ಏನೇನು ಇದೆ ನೋಡಿ, ನಮ್ಗೆ ಎಂಥದ್ದು ಆಹಾರ ಕೊಡ್ತಾ ಇದ್ದಾರೆ ಅಂಥೇಳಿ. ಬೌರಿಕ್ ಆಸಿಡ್ ಹಾಕಿ ಬೇಳೆ ಸಂರಕ್ಷಿಸೋದಕ್ಕೆ ಪ್ರಯತ್ನ ಪಡ್ತಾರಂತಿವರು. ಅದು ಇನ್ನೊಂಥರ ಡೇಂಜರು, ಆಸಿಡ್ಗಳನ್ನು, ಈ ಕೆಲವೊಂದಷ್ಟು ಕೆಮಿಕಲ್ಗಳನ್ನು ಬಳಸೋದು. ನಾವು ಪ್ರತಿನಿಧಿ ಶಿವಕುಮಾರ್ ಪತಾರ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಬಿಸಿಯೂಟದಲ್ಲಿ ಹುಳಗಳು ಪತ್ತೆಯಾಗ್ತಿವೆ. ಕೊಪ್ಪಳ ತಾಲೂಕಿನ ಬಿಸ್ರಳ್ಳಿ ಇರ್ಬೋದು, ಜೊತೆಗೆ ಹೊಸಲಿಂಗಾಪುರ ಇರ್ಬೋದು, ಎರಡೂ ಶಾಲೆಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ತೊಗರೆಬೇಳೆಯಲ್ಲಿ ಹುಳಗಳು ಪತ್ತೆಯಾಗಿತ್ತು. ಸದ್ಯ ನಾವೀಗ ಕುವೆಂಪು ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೀವಿ. ನೀವು ದೃಶ್ಯಗಳನ್ನು ನೋಡ್ತಿರ್ಬೋದು. ಕಳೆದ 3 ತಿಂಗಳಿಂದ ಈ ಒಂದು ಮಕ್ಕಳಿಗೆ ಬಿಸಿಯೂಟ ಅಂದರೆ ಸಾಂಬಾರಿಗೆ ಬಳಸುವಂತಹ ಬೇಳೆಯಲ್ಲಿ 3 ತಿಂಗಳ ಸರಬರಾಜಾಗಿರ್ತಕ್ಕಂಥದ್ದು ಈ ಬೇಳೆಯನ್ನು ಕೆಲ ಶಿಕ್ಷಕರು ಈಗಾಗಲೇ ಶುಚಿತ್ವವನ್ನು ಕಾಪಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ಬೋರಿಕ್ ಆ್ಯಸಿಡ್ ಹಾಕಿ ಅದನ್ನು ಒಣಗಿಸಿ ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದೇ ಬೇಳೆ 3 ತಿಂಗಳ ಹಿಂದೆ ಸರಬರಾಜಾಗಿರ್ತಕ್ಕಂಥದ್ದು. ಕೊಪ್ಪಳ ಜಿಲ್ಲೆಯ ಬಹುತೇಕ ಶಾಲೆಗಳಲ್ಲಿ ಈಗಾಗಲೇ ಬಿಸಿಯೂಟದ್ದು ಸಾಕಷ್ಟು ಸಮಸ್ಯೆಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಬೇಳೆಗಳಲ್ಲಿ ಹುಳಗಳು ಪತ್ತೆಯಾಗಿರ್ತಕ್ಕಂಥದ್ದು. ಒಂದು ಕಡೆ ಕೊಪ್ಪಳ ತಾಲೂಕಿನ ಅನುದಾನಿತ ಶಾಲೆ ಇರ್ಬೋದು, ಜೊತೆಗೆ ಹೊಸಲಿಂಗಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿರ್ಬೋದು, ಎರಡೂ ಕಡೆಯಲ್ಲಿ ಈ ಒಂದು ಹುಳಗಳು ಪತ್ತೆಯಾಗಿತ್ತು. ಇಲ್ಲೂ ಕೂಡ ನೀವು ನೋಡ್ಬೋದು. ಈ ತೊಗರೆಬೇಳೆ ಏನಿದೆ ಬಹುತೇಕ ಈಗಾಗಲೇ ಇದು ಹುಳ ತಿಂದಿರ್ತಕ್ಕಂಥದ್ದು. ಈಗ ಇದಕ್ಕೆ ಇಲ್ಲಿರ್ತಕ್ಕಂತಹ ಶಿಕ್ಷಕರು ಈ ಒಂದು ಬೋರಿಕ್ ಆ್ಯಸಿಡನ್ನು ಹಾಕಿ ಅದನ್ನು ಶುಚಿಗೊಳಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈ ಬೇಳೆಯನ್ನು ಸಂಪೂರ್ಣವಾಗಿ ಬಿಸಿಲಿಗೆ ಒಣಗಿಸಿ ಮತ್ತು ಅದಕ್ಕೆ ಬೋರಿಕ್ ಆ್ಯಸಿಡ್ ಹಾಕಿ ಅದನ್ನು ಕಾಪಾಡಿಕೊಳ್ತಿದ್ದಾರೆ. ಅಂದರೆ ಈ ಬೇಳೆ 3 ತಿಂಗಳ ಹಿಂದೆ ಸರಬರಾಜು ಆಗಿರ್ತಕ್ಕಂಥದ್ದು. ಇಲ್ಲಿ ನೀವು ದೃಶ್ಯಗಳನ್ನು ನೋಡ್ತಿರ್ಬೋದು. ಇಲ್ಲೂ ಕೂಡ ಅಲ್ಲೊಂದು ಇಲ್ಲೊಂದು ನುಸಿಗಳು ಕಾಣ್ತಿರ್ತಕ್ಕಂಥದ್ದು. ಈಗ ಬೇಳೆ ಈ ಬೇಳೆಯನ್ನು ಗಮನಿಸಿದರೆ ಈಗಾಗಲೇ ಬಹುತೇಕವಾಗಿ ಬೇಳೆ ಈಗ ಸಂಪೂರ್ಣವಾಗಿ ಇದು ಮಕ್ಕಳಿಗೆ ಇದನ್ನೇ ಸಾಂಬಾರು ಮಾಡಿ ಕೊಡ್ತಕ್ಕಂಥದ್ದು. ಈ ಬೇಳೆ ಈಗ ಇಲ್ಲಿ ಕೆಲವೊಂದಿಷ್ಟು ಬೇಳೆಗಳು ಈಗಾಗಲೇ ಹುಳ ತಿಂದಿರ್ತಕ್ಕಂಥದ್ದು. ಇದೇ ಬೇಳೆಯನ್ನು ಇಲ್ಲಿರ್ತಕ್ಕಂಥ ಶಿಕ್ಷಕರು ಮತ್ತು ಅಡುಗೆ ಸಿಬ್ಬಂದಿಗಳು, ಅಕ್ಷರ ದಾಸೋಹ ಸಿಬ್ಬಂದಿಗಳೇನಿದ್ದಾರೆ ಅದನ್ನು ಶುಚಿಗೊಳಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಈ ಕುವೆಂಪು ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಿದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಈಗ ಸರ್, ಬಹುತೇಕ ಶಾಲೆಗಳಲ್ಲಿ ಈ ಬಿಸಿಯೂಟದ ಸಮಸ್ಯೆ ಆಗಿರ್ತಕ್ಕಂಥದ್ದು. ಈಗ ಅನ್ನದಲ್ಲಿ ಹುಳ ಬಂದಿರೋದು, ಅದರಲ್ಲೂ ಪ್ರಮುಖವಾಗಿ ತೊಗರೆಬೇಳೆಯಲ್ಲಿ ಹುಳ ಬಂದಿರತಕ್ಕಂಥದ್ದು. ಈಗ ಈಗ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ತೊಗರೆಬೇಳೆ ಹೇಗಿದೆ ಸರ್? ಈಗ ಚಳಿಗಾಲ ಆದದ್ರಿಂದ ಆಲ್ಮೋಸ್ಟ್ ಎಲ್ಲ ಬೇಳೆಕಾಳುಗಳಲ್ಲಿ ಈ ಒಂದು ಹುಳಗಳು ಅಂತಕ್ಕಂಥವು ಕಾಣಿಸ್ಕೊಳ್ತಾ ಇವೆ. ಆದರೆ ನಾವು ಅದಕ್ಕೆ ಅನುವು ಮಾಡಿ ಕೊಟ್ಟಿಲ್ಲ. ಅಡುಗೆದಾರರ ಒಂದು ಸಹಾಯದಿಂದ ಅವನು ಬಿಸಿಲಿಗೆ ಹಾಕಿ, ಆಮೇಲೆ ಅದಕ್ಕೆ ಬೋರಿಕ್ ಆ್ಯಸಿಡ್ ಪೌಡ್ರವನ್ನು ಹಾಕಿ, ಆಮೇಲೆ ಬೇವಿನ ತಪ್ಪಲವನ್ನು ಹಾಕಿ, ಹೀಗಾಗಿ ಆ ಬೇಳೆಯನ್ನು ನಾವು ಕಾಪಾಡಿ ಆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ನಾವು ಅಡುಗೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಸಹಿತ ಆ ಕೆಲಸವನ್ನು ಮಾಡಕ್ಕಿದ್ದಾರೆ. ಮತ್ತು ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ನಾವು ಅವರು ಯಾವ ರೀತಿ ಸೂಚನೆ ಕೊಟ್ಟರೆ ಅದೇ ರೀತಿಯಾಗಿ ನಾವು ಬೇಳೆಕಾಳುಗಳನ್ನು ನಾವು ಗುಣಮಟ್ಟದಿಂದ ಕಾಪಾಡ್ತಾ ಅಡುಗೆಯನ್ನು ಮಕ್ಕಳಿಗೆ ಮಾಡುವಲ್ಲಿ ನಮ್ಮ ಸಿಬ್ಬಂದಿ ಸಹಿತ ಭಾಳ ಶ್ರಮ ವಹಿಸ್ತಿದ್ದಾರೆ. ಯಾವಾಗ ಬಂದೈತೆ ಸರ್ ತೊಗರೆಬೇಳೆ? ಈಗ ಆ ತೊಗರೆಬೇಳೆ ನೋಡಿದ್ರೆ ಈಗೇನು ತೊಗರೆಬೇಳೆ ಇದೆ, ಅಂಗಡಿಯಲ್ಲಿರ್ತಕ್ಕಂಥ ತೊಗರೆಬೇಳೆ ಥರ ಇಲ್ಲದು. ಯಾಕಂದ್ರೆ ಬಹುತೇಕ ಎಲ್ಲ ತೊಗರೆಬೇಳೆಗಳಲ್ಲಿ ನೀವು 10 ಕಾಳು ತೊಗೊಂಡ್ರೆ 9 ಕಾಳಲ್ಲಿ ಹುಳ ತಿಂದಿರತಕ್ಕಂಥದ್ದು. ಈಗ ನೀವು ಅದನ್ನೇ ಕಾಪಾಡ್ಕೊಳ್ತಿದ್ದೀರಿ. ಇದು ಸರಬರಾಜು ಆಗಿದ್ದ ಹಿಂಗಿತ್ತ ಹೆಂಗಂತ? ಈಗ ಮೊದಲು ಸ್ವಲ್ಪ ಈಗ ಚಳಿಗಾಲ ಆದದ್ರಿಂದ ಹುಳಗಳು ಸ್ವಲ್ಪ ಇರ್ತೈತಿ, ಆದರೆ ಈಗ ಅದನ್ನು ಕಾಪಾಡ್ಕೊಳ್ಳೋದು ನಮ್ಮ ಇದು ಒಂದು. ಹೀಗಾಗಿ ಅದನ್ನು ಆ ರೀತಿಯಾಗಿ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗೆ ನಾವು ಅಡುಗೆಯನ್ನು ಮಾಡಿ ಉಣಬಡಿಸ್ತಾ ಇದ್ವಿ. ಈಗ ಒಂದು 50 kg ಪ್ಯಾಕೆಟ್ ಬರ್ತಾನೆ ಸರ್. ಎಷ್ಟು ಬೋರಿಕ್ ಆ್ಯಸಿಡ್ ಹಾಕ್ತೀರಿ ಅದಕ್ಕೆ? ಸರ್, ಅದಕ್ಕೆ ಒಂದು ಪ್ಯಾಕೆಟ್ ಬರ್ತೈತೆ ಸರ್. ಅದು 50 kg ಹಾಕಷ್ಟು ಒಂದು ಪ್ಯಾಕೆಟ್ ಬರ್ತೈತಿ. ಅದನ್ನು ಮತ್ತು ಬೇವಿನ ತಪ್ಪಲವನ್ನು ಕಲಿಸಿ ನಾವು ಮಿಕ್ಸ್ ಮಾಡಿ ಇಡ್ತೀವಿ. ಅದನ್ನು ಗಾಳಿ ಆಡ್ಲಾರ್ದಂಗೆ ಹಾಳೆ ಚೀಲದಲ್ಲಿ ತುಂಬಿ ಇಡ್ತೀವಿ ಅದನ್ನು.
ಈಗ ಕಳೆದ 3 ತಿಂಗಳಿರ್ತಕ್ಕಂಥ ಈ ಒಂದು ತೊಗರಿಬೇಳೆ ಸರಬರಾಜು ಆಗಿರ್ತಕ್ಕಂಥದ್ದು ಈಗ ಚಳಿಗಾಲ ಆಗಿರೋ ಕಾರಣಕ್ಕೆ ನುಸಿಗಳು ಆಗಿರ್ತಕ್ಕಂಥದ್ದು, ಆದರೂ ಕೂಡ ಮಕ್ಕಳಿಗೆ ಗುಣಮಟ್ಟದ ತೊಗರಿಬೇಳೆ ಸಾಂಬಾರನ್ನು ಕೊಡಬೇಕನ್ನೋ ದೃಷ್ಟಿಯಿಂದ ನಾವು ಬೋರಿಕ್ ಆ್ಯಸಿಡ್ಡು ಮತ್ತು ಬೇವಿನ ತಪ್ಪಲವನ್ನು ಹಾಕಿ ಈ ತೊಗರಿಬೇಳೆಯನ್ನು ಕಾಪಾಡ್ತಿದ್ದೀವಿ ಅನ್ನೋದು ಇಲ್ಲಿರ್ತಕ್ಕಂಥ ಶಿಕ್ಷಕರ ಮಾತು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.